ಅಂಬಾನಿ ಇನ್ನುಳಿದವರು ಅವರು ಅಷ್ಟೇ ಅಂತಲ್ಲ, ಎಲ್ಲರೂ ಹೆಚ್ಚು ಕಡಿಮೆ ಯಾರು ಈ ದೇಶ 300ರಿಂದ 400 ಜನ ಕಾರ್ಪೊರೇಟರ್ ಇದ್ದಾರೆ, ಅವರಿಗೆ ಅವರ ಪರ ಇದ್ದಂಥ ಒಂದು ಅರ್ಥವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿವರೆಗೆ ಭಯ ಏನಿತ್ತು ಅವ್ರಿಗೆ, ಅಮೇರಿಕಾ ಜೊತೆ ಇವರೆಲ್ಲ ಸಂಪರ್ಕದಾಗಿದ್ದಾರೆ. ನಾಳೆ ಅಮೇರಿಕಾದೊಳಗೆ ಏನು ಇವತ್ತು ರಾಹುಲ್ ಗಾಂಧಿ ಅವರು ಟೀಕಾ ಮಾಡ್ತಿರ್ಬೋದು, ಎಫ್ಸ್ಟೈನ್ ಬಗ್ಗೆ ಇರ್ಬೋದು, ಅಥವಾ ಅಲ್ಲೇ ಅದಾನಿ ಅವ್ರ ಮೇಲೆ ಕೇಸ್ ಇರ್ಬೋದು ಅಮೇರಿಕಾದಲ್ಲಿ. ಅದಕ್ಕಾಗಿ ಇವ್ರು ಬಗ್ಗಿದ್ರು ಮೋದಿ ಅವರು ಅಂತೇಳಿ. ಅದ್ರ ಒಂದು ಪಾರ್ಟ್ ಅಷ್ಟೇ, ಅದ್ರ ಒಂದೇ ಅಲ್ಲ. ಮೋದಿಯವ್ರ ವಿಷಯದ ಭಾಳ ಕಷ್ಟ ಇತ್ತು, ಯಾಕಂದರೆ ಇಡೀ ಕಾರ್ಪೊರೇಟ್ ಮಯ ಮಾಡಿದಾಗ ಈ ಕಾರ್ಪೊರೇಟರ್ ಎಲ್ಲರೂ ಅಮೇರಿಕಾ ಜೊತೆ ಸಂಪತ್ತಿದ್ದಂಥವ್ರು. ಅಮೇರಿಕಾ ಮತ್ತು ವೆಸ್ಟರ್ನ್ ವರ್ಲ್ಡ್, ಪಶ್ಚಿಮ ದೇಶಗಳ ಮೇಲೆ ನಿಂತಂಥವ್ರು ಇವರು. ಅಲ್ಲಿ ಹೆಚ್ಚು ಲಾಭ ಗಳಿಸ್ಕೊಂಡಂಥವ್ರು, ಕಡಿಮೆ ಏನಪ್ಪ ಅಂತ ಬಂಡವಾಳ ಹೊಡೋದು ಹೆಚ್ಚು ಲಾಭ ಮಾಡ್ಕೊಂಡಂಥವ್ರು. ಹೀಗಾಗಿ ಅವರು ಬಿಲಿಯನ್ಸ್ ಟುಗೆದರ್ ಡಾಲರ್ಗಳನ್ನು ಗಳಿಸಿ ಹೋಗ್ಬಿಟ್ರು. ಈ ದೇಶದ ಬಡ 90% ದುಡಿಯುವವರೆಗೆ ದುಡ್ಡೆಲ್ಲ ಅವರ ಹೊಡೆದಂಗೆ ಆಗೋಗ್ಬಿಡ್ತು. ಹೀಗಾಗಿ ಮೋದಿಯವರು ಇವತ್ತೇನು ಕಾರ್ಪೊರೇಟ್ ಮಯವಾದಂಥ ಏನು ಅರ್ಥನೀತಿ ಮಾಡ್ಕೊಂಡಿದ್ರು, ಅವ್ರಿಗೆ ಅನಿವಾರ್ಯ ಆಗಿಬಿಟ್ಟಿತ್ತು, ಒಂದೇ ಅಲ್ಲ ಎಲ್ಲರಿಂದಾಗಿ. ಇವತ್ತು ಕಾರ್ಪೊರೇಟ್ನಿಂದ ಈ ದೇಶ ನಡೀತದೆ ಅನ್ನುವಂಥ ಭ್ರಮೆಯಲ್ಲಿ ಈ ದೇಶದ ಜನ ಇದ್ದಾರೆ. ಅದು ನಮ್ಮ ರಾಜಕೀಯ ನಾಯಕರು ಮೋದಿ ಅಂತವರು. ಮೋದಿಜಿಯವರು ಇವತ್ತು ಮರಳಿ ಚಿಂತನೆ ಮಾಡಬೇಕಾಗಿದೆ. ಟ್ರಂಪ್ ಅವರ ಜೊತೆಗೆ ಏನು ಬೇಕಾಗಿ ಹೇಳ್ತಾನಂತೇಳಿ ಶಕ್ತಿ ಗೊತ್ತಾಗಿದೆ. ಈಗ ಯಾರು ಪ್ರಬಲರು ಅಂತೇಳಿ ಪರೀಕ್ಷೆ ಮಾಡಬೇಕಾಗಿತ್ತು. ಈಗ ಪರೀಕ್ಷೆ ಆಗ್ಯದ, ಇನ್ಯಾಕೆ ಮತ್ತೆ ವಿಷಾದಿಂದ ಮತ್ತೆ ಪರೀಕ್ಷೆ ಮಾಡೋದು? ಈಗ ತಮ್ಮ ವಿದೇಶಿ ನೀತಿಯನ್ನು ಬದಲಾಯಿಸಲೇಕೊಳ್ಬೇಕಾಗ್ಯದ. ನಮಗೆಲ್ಲರೂ ಅಷ್ಟೇ ರೀ, ಇರಾನು ಅಷ್ಟೇ, ಇಸ್ರೇಲು ಅಷ್ಟೇ,